ದೊಡ್ಡ ಮಟ್ಟದಲ್ಲಿ ಪ್ರೇಕ್ಷಕರನ್ನ ಸೆಳೆಯುವ ಸಿನಿಮಾ ಯಾವುದು ಅಂದ್ರೆ ತಟ್ಟನೆ ನೆನಪಿಗೆ ಬರೋದು ಮಾಸ್ ಸಿನಿಮಾ. ಅದು ಸತ್ಯ ಕೂಡ. ಮಾಸ್ ಸಿನಿಮಾಗಳಿಗೆ ಮಾಸ್ ಪ್ರೇಕ್ಷಕರನ್ನ ಬೇಗನೆ ಸೆಳೆಯುವ ಗುಣವಿದೆ. ಅದೇ ಕಾರಣದಿಂದ ಅಂತಹ ಸಿನಿಮಾಗಳಿಗೆ ಭರ್ಜರಿ ಓಪನಿಂಗ್ ಸಿಗುತ್ತೆ. ಈ ಬಾರಿ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಗೆಲುವು ತಂದುಕೊಟ್ಟ ಖ್ಯಾತಿ ಕೂಡ ಮಾಸ್ ಸಿನಿಮಾಗಳಿಗೆ ಸಲ್ಲುತ್ತೆ. ಸತತ ಸೋಲಿನಿಂದ ಕಂಗೆಟ್ಟಿದ್ದ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಗೆಲುವನ್ನ ತಂದುಕೊಟ್ಟಿದ್ದು ಔಟ್ ಅಂಡ್ ಔಟ್ ಮಾಸ್ ಸಿನಿಮಾದ ಭೀಮಾ. ಈಗ ಮತ್ತೆರಡು ಮಾಸ್ ಸಿನಿಮಾಗಳು ಗೆಲುವಿನ ಹಾದಿ ಹಿಡಿತಿದೆ. ಅದು ಭಗೀರ ಮತ್ತು ಭೈರತಿ ರಣಗಲ್. ಅಲ್ಲಿಗೆ BBB ಅಂತ ನೀವು ಕರೆಯಬಹುದು. ಶ್ರೀಮುರಳಿ ನಾಯಕನಾಗಿರುವ ಭಗೀರ ಕೂಡ ಈ ಬಾರಿ ಕನ್ನಡ ಪ್ರೇಕ್ಷಕರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಚಿತ್ರದ ಕಲೆಕ್ಷನ್ ವಿಚಾರದಲ್ಲೂ ನಿರ್ಮಾಪಕರ ಮೊಗದಲ್ಲಿ ನಗು ಮೂಡಿಸಿದೆ. ಅದಕ್ಕಿಂತ ಹೆಚ್ಚಾಗಿ ಕನ್ನಡ ಸಿನಿಮಾಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದ ನೆಟ್ಫ್ಲಿಕ್ಸ್ ಭಗೀರ ಚಿತ್ರವನ್ನ ಖರೀದಿಸಿ ಈಗ ಪ್ರಸಾರ ಕೂಡ ಆರಂಭಿಸಿದೆ. ಇನ್ನು ಶಿವರಾಜ್ ಕುಮಾರ್ ಅವರ ಭೈರತಿ ರಣಗಲ್ ಚಿತ್ರ ಮತ್ತೊಮ್ಮೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಗೆಲುವಿನ ರುಚಿ ತೋರಿಸಿದೆ. ಭರ್ಜರಿ ಓಪನಿಂಗ್ ಜೊತೆಗೆ ಹೌಸ್ಫುಲ್ ಶೋಗಳ ಮೂಲಕ ಭೈರತಿ ರಣಗಲ್ ಪ್ರೇಕ್ಷಕರನ್ನ ದೊಡ್ಡ ಮಟ್ಟದಲ್ಲಿ ಚಿತ್ರರಂಗಕ್ಕೆ ಸೆಳೆದಿದೆ. ಭೀಮಾ, ಭಗೀರ ಹಾಗೂ ಭೈರತಿ ಈ ಮೂರು ಚಿತ್ರಗಳು ಮಾಸ್ ಸಿನಿಮಾವಾದ್ರೂ ಕ್ಲಾಸ್ ಆಡಿಯನ್ಸ್ ಅನ್ನ ರಂಜಿಸುವಲ್ಲಿಯೂ ಯಶಸ್ವಿಯಾಗಿದೆ. ದೊಡ್ಡ ಮಟ್ಟದ ಓಪನಿಂಗ್ ಪಡೆದಾಗ ಸ್ಟಾರ್ಗಳು ಹೇಗೆ ಖುಷಿ ಆಗ್ತಾರೋ ಅದೇ ರೀತಿ ಚಿತ್ರಮಂದಿರದ ಮಾಲೀಕರು ಕೂಡ ಖುಷಿ ಆಗ್ತಾರೆ. ಮುಂಜಾನೆಯಿಂದಲೇ ಶೋ ಆರಂಭವಾಗುವ ಜೊತೆಗೆ ಚಿತ್ರಮಂದಿರಕ್ಕೊಂದು ಜೀವಂತಿಕೆ ಕೊಡೋ ಬಂದಂತಾಗುವುದು ಇಂತಹ ಸಂದರ್ಭದಲ್ಲೇ. ಈ ನಿಟ್ಟಿನಲ್ಲಿ ಭೀಮಾ, ಭೈರತಿಯ ಕೊಡುಗೆ ದೊಡ್ಡ ಮಟ್ಟದ್ದು. ಸದ್ಯ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಹವಾ ಸೃಷ್ಟಿಸಿರುವ ಮತ್ತೊಂದು ಮಾಸ್ ಸಿನಿಮಾ ಅಂದ್ರೆ ಅದು ಪುಷ್ಪ. ಈ ಚಿತ್ರ ಡಿಸೆಂಬರ್ 5ರಂದು ತೆರೆ ಕಾಣ್ತಿದೆ. ಈ ಚಿತ್ರದ ಮೇಲೆ ಇಡೀ ಭಾರತೀಯ ಚಿತ್ರರಂಗ ದೊಡ್ಡ ಮಟ್ಟದ ನಿರೀಕ್ಷೆ ಇಟ್ಟಿರೋದಂತೂ ಸುಳ್ಳಲ್ಲ. ಅದೇ ರೀತಿ ಈ ವರ್ಷ ಗೆಲುವಿನ ಕೊರತೆ ಕಾಡಿದ್ದಂತೂ ಸುಳ್ಳಲ್ಲ. ಬೆರಳೆಣಿಕೆಯ ಚಿತ್ರಗಳು ಮಾತ್ರ ಗೆದ್ದಿವೆ. ಹಾಗಂತ ಅದಕ್ಕೆ ಕೊರಗಬೇಕಿಲ್ಲ. ಮನರಂಜನೆ ಸಮಾಜದ ಒಂದು ಭಾಗ. ಮನರಂಜನೆ ಇಲ್ಲದ ಜನರು ಇರಲು ಸಾಧ್ಯನೇ ಇಲ್ಲ. 32 ಒಳ್ಳೆಯ ಸಿನಿಮಾಗಳ ಮೂಲಕ ಪ್ರೇಕ್ಷಕರನ್ನ ಚಿತ್ರಮಂದಿರದತ್ತ ಸೆಳೆಯುವ ಪ್ರಯತ್ನವನ್ನ ಮುಂದುವರಿಸಬೇಕು. ಜೊತೆಗೆ ಇಡೀ ಚಿತ್ರರಂಗ ಜೊತೆಯಾಗಿ ಸಾಗುವ ಅನಿವಾರ್ಯತೆ ಕೂಡ ಇದೆ. ಒಂದು ಸಿನಿಮಾವನ್ನ ಗೆಲ್ಲಿಸುವಲ್ಲಿ ಇವತ್ತಿನ ಸಂದರ್ಭದಲ್ಲಿ ಎಲ್ಲರೂ ಕೈ ಜೋಡಿಸಬೇಕಿದೆ.